ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವಿಡಿಯೋಗಳ ಉದ್ದೇಶ ಎಲ್ಲರೂ ಧನವಂತರಾಗಬೇಕು, ಆರೋಗ್ಯವಂತರಾಗಬೇಕು ಮತ್ತು ನೆಮ್ಮದಿವಂತರಾಗಬೇಕು. ಸ್ನೇಹಿತರೆ, ಇವತ್ತಿನ ದಿನ ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು ಅಂತ ಡಿಸ್ಕಸ್ ಮಾಡೋಣ, ತಿಳ್ಕೊಳ್ಳೋಣ. ಸ್ನೇಹಿತರೆ, ಈ ಸಾತ್ವಿಕ ಆಹಾರ ಅನ್ನೋ ಥರ ನಮ್ಮದು ಆಹಾರ ಪದ್ಧತಿ ಇರಬೇಕಾಗ್ತದೆ. ಈ ಭೂಮಿ ತಾಯಿ ಭೂಮಿಯಲ್ಲಿ ಬೆಳೆದಿರುವ, ಮಣ್ಣಿನಲ್ಲಿ ಬೆಳೆದಿರುವ ಪದಾರ್ಥಗಳನ್ನು ಸೇವಿಸೋದ್ರಿಂದ ನಮಗೆ ಒಳ್ಳೆ ಚಟುವಟಿಕೆ ಮತ್ತು ಚುರುಕುತನ ಮತ್ತು ಆರೋಗ್ಯ ದೃಷ್ಟಿಯಲ್ಲೂ ತುಂಬ ಒಳ್ಳೆಯದಾಗುತ್ತದೆ. ಈ ಸಾತ್ವಿಕ ಆಹಾರ ಭೂಮಿಯಲ್ಲಿ ಬೆಳೆದಿರೋದು ಹಣ್ಣುಗಳಿರ್ಬೋದು, ತರಕಾರಿಗಳಿರ್ಬೋದು, ಅನೇಕ ವಿಧವಾದ ಬೇಳೆಗಳಿರ್ಬೋದು, ಇವೆಲ್ಲ ಸಾತ್ವಿಕ ಆಹಾರ ಅನ್ನುತ್ತೇವೆ. ಇತ್ತೀಚೆಗೆ ನಾವು ಈ ಮಿಲ್ಲೆಟ್ಸ್ ಅಂದರೆ ಸಿರಿಧಾನ್ಯಗಳ ಬಗ್ಗೆ ಜಾಸ್ತಿ ತಿಳ್ಕೊತಾ ಇದ್ದೀವಿ. ಇದು ತುಂಬ ಪುರಾತನವಾದ ಆಹಾರ ಪದ್ಧತಿ. ಇದನ್ನು ಪ್ರತಿಯೊಬ್ಬರೂ ತಿನ್ನಲೇಬೇಕು ಅಂತ ನನ್ನ ಕಳಕಳಿಯ ಮನವಿ. ಇದು ನಮ್ಮ ಆರೋಗ್ಯದ ದೃಷ್ಟಿಯಲ್ಲಿ ತುಂಬ ಒಳ್ಳೆಯ ಪರಿಣಾಮವನ್ನು ಬೀಳುತ್ತದೆ. ಇದು ಗಂಜಿ ಮೂಲಕ ಅಥವಾ ಅನ್ನದ ಮೂಲಕ ಅಥವಾ ಯಾವುದೇ ಒಂದು ರೂಪದಲ್ಲಿ ಇದನ್ನು ತಿನ್ಬೋದು. ರಾಗಿ ಇರ್ಬೋದು, ಸಾಮೆ ಇರ್ಬೋದು, ಕೊರೆ ಇರ್ಬೋದು, ನವಣೆ ಇರ್ಬೋದು, ಹಾರ್ಕ ಇರ್ಬೋದು, ಇವೆಲ್ಲ 9 ಥರದ ಸಿರಿಧಾನ್ಯಗಳು ಅಂತ ಕರೀತಾರೆ. ಸ್ನೇಹಿತರೆ, ಈ ಆಹಾರ ಪದ್ಧತಿ ಅನ್ನೋದು ಒಂದು ಊರು, ಒಂದು ಸ್ಟೇಟು, ಒಂದು ದೇಶದಲ್ಲಿ ವಿಧವಾದ ಪದ್ಧತಿ ಇರುತ್ತದೆ. ಆರೋಗ್ಯ ದೃಷ್ಟಿಯಲ್ಲಿ ಮತ್ತು ಅವರವರ ಪಾರಂಪರಿಕವಾಗಿ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಂಡಿರ್ತಾರೆ. ಬದುಕಲಿಕ್ಕೆ ಪ್ರತಿಯೊಬ್ಬರು ದಿನ ತಿನ್ನಲೇಬೇಕು. ಕೆಲವು ಕಡೆ ದಿನ ಒಂದೇ ಹೊತ್ತು ಊಟ ಮಾಡುವ ಪದ್ಧತಿ ಇದೆ, ಅದು ತುಂಬ ಕಡಿಮೆ. 2 ಹೊತ್ತು ಊಟ ಮಾಡೋರ ಪದ್ಧತಿ ಇದೆ, ಅದು ತುಂಬ ಜಾಸ್ತಿ ಇದೆ. 3 ಹೊತ್ತು ಊಟ ಮಾಡೋದು ಕಾಮನ್ನಾಗಿ ನಾವು ನೋಡಿರ್ತೀವಿ. ಈ ಆಹಾರ ಪದ್ಧತಿಯನ್ನು ಅವರವರ ಇಷ್ಟಕ್ಕೆ, ಅವರವರ ಭಾವಕ್ಕೆ ಬಿಟ್ಟಿದ್ದು. ಈ ಪದ್ಧತಿಯನ್ನು ನಾವು ಯಾವ ಥರ ಅಳವಡಿಸ್ಕೋತೀವಿ, ಯಾವ ಥರ ಇದನ್ನು ದಿನ ಮೇಂಟೈನ್ ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ನಮ್ಮ ಸಬ್ಜೆಕ್ಟಲ್ಲಿ ಎಲ್ಲರೂ ಧನವಂತರಾಗಬೇಕು, ಆರೋಗ್ಯವಂತರಾಗಬೇಕು, ನೆಮ್ಮದಿವಂತರಾಗಬೇಕಾದ್ರೆ ನಾವು ಸಾತ್ವಿಕ ಆಹಾರವನ್ನು ಸೇವಿಸೋದ್ರಿಂದ ನಮಗೆ ತುಂಬ ಪ್ರಯೋಜನ ಇದೆ ಮತ್ತು ನಾವು ಬೇಗ ನಮ್ಮ ಧನವಂತರಾಗಲು, ಆರೋಗ್ಯವಂತರಾಗಲು, ನೆಮ್ಮದಿವಂತರಾಗಲು ಸಹಾಯ ಆಗುತ್ತೆ. ಇದು ಎಲ್ಲರಿಗೂ ತಿಳ್ಕೋಬೇಕು. ಈ ಬೇಯಿಸಿ ತಿನ್ನೋ ಆಹಾರದಲ್ಲಿ ಸ್ವಲ್ಪ ಪ್ರಾಣಶಕ್ತಿ ಕಡಿಮೆ ಇರ್ಬೋದು. ಈ ಹಣ್ಣುಗಳು, ಕೆಲವು ತರಕಾರಿಗಳು, ಕ್ಯಾರೆಟ್ ಇರ್ಬೋದು, ಮುಳ್ಳಂಗಿ ಇರ್ಬೋದು, ಸೌತೆಕಾಯಿ ಇರ್ಬೋದು, ಇಂಥದ್ರಲ್ಲಿ ಪ್ರಾಣಶಕ್ತಿ ಜಾಸ್ತಿ ಇರ್ತದೆ. ಇವೆಲ್ಲ ದಿನ ಸೇವನೆ ಮಾಡಬೇಕು, ಇದರಿಂದ ಪ್ರಾಣಶಕ್ತಿ ಜಾಸ್ತಿ ಇರ್ತದೆ. ಈ ಆಹಾರ ಪದ್ಧತಿ ಅನ್ನೋದು ಕಾಲಕ್ಕೆ ಕೆಲವು ಮಳೆಗಾಲದಲ್ಲಿ, ಕೆಲವು ಬೇಸಿಗೆಯಲ್ಲಿ, ಈ ಚಳಿಗಾಲದಲ್ಲಿ ಕೆಲವು ತರಕಾರಿಗಳು, ಹಣ್ಣುಗಳು ಸಿಗ್ತವೆ, ಕೆಲವು ಸಿಗೋದಿಲ್ಲ. ಅದಕ್ಕೆ ಅನುಗುಣವಾಗಿ ನಾವು ಹೊಂದಾಣಿಕೆ ಮಾಡಿಕೊಂಡು ಈ ಆಹಾರ ಪದ್ಧತಿಗೆ ನಾವು ಹೊಂದಿಕೋಬೇಕು. ಇದ್ರ ಬಗ್ಗೆ ಎಷ್ಟು ಮಾತಾಡಿದ್ರೂ ಕಡಿಮೆ. ಈ ಆಹಾರ ಅನ್ನೋದು ಮನುಷ್ಯನಿಗೆ ಬೇಕೇ ಬೇಕು. ಆದರೆ ನಾವು ಲಿಮಿಟಾಗಿ, ಅಂದರೆ ಎಷ್ಟು ಬೇಕೋ ಅಷ್ಟು ತಿನ್ನಬೇಕು ವಿನಃ ಇದೆ ಅಂತ ಜಾಸ್ತಿ ತಿನ್ನೋದಾಗಲಿ, ಇಲ್ಲ ಅಂತೇಳಿ ತುಂಬ ಕಡಿಮೆ ತಿನ್ನೋದಾಗಲಿ, ತುಂಬ ಉಪವಾಸ ಇರೋದಾಗಲಿ ಅಷ್ಟು ಒಳ್ಳೆಯದಲ್ಲ. ವಾರಕ್ಕೆ ಒಂದು ಸಲ ಅಥವಾ 15 ದಿವಸಕ್ಕೆ ಒಂದು ಸಲ ಅಥವಾ ತಿಂಗಳಿಗೆ ಒಂದು ಸಲ ಉಪವಾಸ ಇರುವುದರಿಂದ ನಮ್ಮ ಇದ್ರ ಮೇಲೆ ನಮ್ಮ ಆರೋಗ್ಯ ದೃಷ್ಟಿ ತುಂಬ ಒಳ್ಳೆಯದು. ನಮ್ಮ ಕೆಲವು ಬದಲಾವಣೆಗಳು ಆಗ್ತವೆ ನಾವು ಉಪವಾಸ ಇರುವುದರಿಂದ ನಮ್ಮ ಶರೀರದಲ್ಲೇ. ಇದನ್ನು ನಾವು ಅರಿತು ಮಾಡಬೇಕು. ಇದು ಅವರವರ ಭಾವಕ್ಕೆ ಬಿಟ್ಟಿದ್ದು. ಸ್ನೇಹಿತರೆ, ಈ ಆಹಾರ ಕೆಲವರು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಯಾವುದೋ ಒಂದು ರೂಪದಲ್ಲಿ ಏನೋ ಒಂದು ತಿನ್ನೋ ಪದ್ಧತಿ ಇರ್ತದೆ.
ಇದರಿಂದ ಅನೇಕ ಸಮಸ್ಯೆಗಳು ಬರ್ಬೋದು. ಈ ಈ ಪದ್ಧತಿ ತಿನ್ನೋ ಪದ್ಧತಿಯನ್ನು ಕೂಲಂಕುಷವಾಗಿ ಅವರೇ ಕ್ವೆಶ್ಚನ್ ಮಾರ್ಕ್ ಮಾಡಿಕೊಂಡು ಡಿಸ್ಕಸ್ ಮಾಡಿಕೊಂಡು ತಿಳ್ಕೊಂಡು ಅವ್ರಿಗಿರೋ ಅನುಕೂಲಗಳಿಗೆ ತಕ್ಕಾಗಿ ಈ ಆಹಾರ ಸೇವನೆಯನ್ನು ಟೈಮ್ ಟು ಟೈಮ್ ಮಾಡೋದ್ರಿಂದ ನಾವು ಎಷ್ಟೋ ಆರೋಗ್ಯ ಸಮಸ್ಯೆಗಳನ್ನು ತಡೆಗಟ್ಟಬೋದು ಮತ್ತು ನಮ್ಮ ಸಬ್ಜೆಕ್ಟ್ನಲ್ಲಿ ಇರೋ ಥರ ನಾವು ಧನವಂತರಾಗಿ ಆರೋಗ್ಯವಂತರಾಗಿ ನೆಮ್ಮದಿವಂತರಾಗಿ ಸುಖ ಜೀವನವನ್ನು ಅನುಭವಿಸ್ಬೋದು, ಒಳ್ಳೆಯ ಆಯುಷ್ಯನ್ನು ಪಡೀಬೋದು. ಆದರೆ ಬೇಕಾಬಿಟ್ಟಿ ನಾವು ಆಹಾರ ಪದ್ಧತಿಗೆ ನಾವು ಬಾಯಿ ಚಪಲಕ್ಕೆ ಅಥವಾ ಇನ್ಯಾವುದೋ ಜನರ ಸ್ನೇಹಿತರ ಒಂದು ಒತ್ತಾಯಕ್ಕೆ ಮಣಿದು ನಮ್ಮ ಆಹಾರ ಪದ್ಧತಿಯನ್ನು ದಿನ ಬೆಳಗಾದರೆ ಬದಲಾವಣೆ ಮಾಡಿಕೊಂಡು ತಿನ್ನಬಾರ್ದು ತಿಂದು ಮಾಡೋದ್ರಿಂದ ನಮ್ಮ ಆರೋಗ್ಯ ಸಮಸ್ಯೆಗಳು ತೊಂದರೆ ಆಗ್ಬೋದು. ಮತ್ತು ನಮ್ಮ ಕೆಲವು ಕಾಯಿಲೆಗಳು ನಾವು ಆಹ್ವಾನಿಸ್ದಂಗೆ ಆಗುತ್ತದೆ. ಸ್ನೇಹಿತರೆ, ದೇವರು ನಮಗೆ ಅಪಾರವಾದ ಅನೇಕ ವಿಧ ತರಕಾರಿಗಳು, ಹಣ್ಣುಗಳು, ಬೇಳೆಕಾಳುಗಳು ಕೊಟ್ಟಿರೋದ್ರಿಂದ ಇದನ್ನೆಲ್ಲ ನಾವು ಟೈಮ್ ಟು ಟೈಮ್ ಉಪಯೋಗಿಸ್ಕೊಂಡು ಒಳ್ಳೆಯ ಸುಖ ಶಾಂತಿಯನ್ನು, ಒಳ್ಳೆಯ ಆರೋಗ್ಯವನ್ನು ಕಾಪಾಡ್ಕೋಬೋದು. ಈ ವಿಷಯದಲ್ಲಿ ಹೆಚ್ಚಿನ ವಿಷಯ ತಿಳುವಳಿಕೆ ಬೇಕಾದಲ್ಲಿ ನನ್ನ ಮೊಬೈಲ್ ನಂಬರಾದ 9448356657ಗೆ ಸಂಪರ್ಕಿಸ್ಬೋದು. ಸ್ನೇಹಿತರೆ, ನಾವು ಬದುಕಲಿಕ್ಕೆ ಆಹಾರ ತಿನ್ನಲೇಬೇಕು. ಆದರೆ ಆಹಾರವೇ ನಮ್ಮದು ತಿನ್ನೋದೇ ಒಂದು ಕೆಲಸ ಅಂತ ನಾವು ಮಾಡ್ಕೋಬಾರ್ದು. ಎಲ್ಲ ಇತಿಮಿತಿ ಇರ್ಬೋದು. ಆಮೇಲೆ ನಾವು ಕೈಯಿಂದ ತಿನ್ನೋದ್ರಿಂದ, ಆಹಾರವನ್ನು ನಾವು ಮುಟ್ಟಿ ತಿನ್ನೋದ್ರಿಂದ ಅನೇಕ ಪ್ರಯೋಜನಗಳಿದ್ದಾವೆ. ನಾವು ಯಾವುದೇ ಕಾರಣಕ್ಕೂ ಈ ಕೈಯಲ್ಲಿ ಮುಟ್ಟದೆ ಮತ್ತು ನಾವು ಅದರ ಬಗ್ಗೆ ತಿಳ್ಕೊಳ್ಳದೆ ನಾವು ಸಿಕ್ಕಿದ್ದ ಆಹಾರವನ್ನು ಯಾವುದೋ ಒಂದು ರೂಪದಲ್ಲಿ ಸೇವನೆ ಮಾಡಿ ಪಡಬಾರ್ದ ಕಷ್ಟಗಳನ್ನ, ಆರೋಗ್ಯ ಸಮಸ್ಯೆಗಳನ್ನ ಅನುಭವಿಸ್ಬಾರ್ದು. ಆದಷ್ಟು ಎಲ್ಲರೂ ನಮಗಿಷ್ಟವಾದ ಆಹಾರವನ್ನು ಕೈಯಿಂದ ಮುಟ್ಟಿ ಪ್ರಜ್ಞಾಪೂರ್ವಕವಾಗಿ, ಅಂದರೆ ಮರ್ಯಾದೆ ಕೊಟ್ಟು ನಾವು ಬದುಕಲಿಕ್ಕೆ ಆಹಾರ ಬೇಕೇ ಬೇಕು. ಅದಕ್ಕೆ ಅಪಾರವಾದ ಗೌರವ ಕೊಡಬೇಕು. ಆಮೇಲೆ ಆ ಆಹಾರವನ್ನು ತಯಾರಿಸುವವರು ಅದಕ್ಕೆ ಪ್ರೀತಿ ವಿಶ್ವಾಸದಿಂದ ಮುಟ್ಟಿ, ಪ್ರೀತಿ ವಿಶ್ವಾಸದಿಂದ ತಯಾರು ಮಾಡಿ ಸುಖ ಸಂತೋಷವಾಗಿ ನಗುತ್ತಾ ಬೇರೆ ಆಚಾರ ವ್ಯವಹಾರಗಳನ್ನು ಬದಿಗೊತ್ತಿ ಆಹಾರದ ಬಗ್ಗೆ ಸಮಾಧಾನವಾಗಿ ನಗುತ್ತಾ ಸೇವನೆ ಮಾಡಬೇಕು. ಆಹಾರವನ್ನು ವೃಥಾ ಯಾವುದೇ ಕಾರಣಕ್ಕೆ ವೇಸ್ಟ್ ಮಾಡಬಾರ್ದು. ಎಷ್ಟು ಬೇಕೋ ಅಷ್ಟೇ ಉಪಯೋಗಿಸ್ಬೇಕು. ಉಳಿದಿದ್ದರೆ ಯಾರಿಗಾದರೂ ಕೊಡಬೇಕು ಅಥವಾ ಮತ್ತೆ ಯೂಸ್ ಮಾಡೋ ಥರ ಇರಬೇಕು. ಯಾವುದೇ ಕಾರಣಕ್ಕೆ ಆಹಾರದ ಬಗ್ಗೆ ತಿರಸ್ಕಾರವಾಗಲಿ ಮತ್ತು ವೇಸ್ಟ್ ಮಾಡೋದಾಗಲಿ ಮಾಡಬಾರ್ದು. ಆಹಾರ ನಮ್ಮ ಜೀವನ ಮಾಡಲು, ನಾವು ಬದುಕಲು ಆಹಾರ ತುಂಬ ಪ್ರಾಮುಖ್ಯತೆ ಇದೆ. ಸ್ನೇಹಿತರೆ, ತಿನ್ನೋ ಆಹಾರ ಎಲ್ಲದಕ್ಕೂ ಅದರದ ಪ್ರಾಮುಖ್ಯತೆ ಇದೆ. ಸಾತ್ವಿಕ ಆಹಾರ ತುಂಬ ಒಳ್ಳೆಯದು ಎಲ್ಲ ರೀತಿಯಲ್ಲೂ. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಸ್ನೇಹಿತರೆ.